ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಶುಕ್ರವಾರ ಆಗಿರೋದ್ರಿಂದ ದೇವಿ ಸಂದೇಶ ನಿಮಗೆ ಏನು ಬರ್ತಿದೆ ನಿಮ್ಮ ಲೈಫಿಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆನಾ? ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್. ಆದಷ್ಟು ಜನ ರೀಡಿಂಗ್ನ ನೋಡ್ತೀರಾ, ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ರೀಡಿಂಗ್ನ ವಾಚ್ ಮಾಡಿ. ಓಕೆ, ಎಸ್, ಇನ್ನೊಂದು ಚಾನಲ್ನು ಕೂಡ ಅಲ್ಲೂ ರೀಡಿಂಗ್ಸ್ಗಳು ಅಪ್ಲೋಡ್ ಆಗ್ತಿದೆ ಡೈಲಿ. ಸೊ ಆ ಚಾನಲ್ನು ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲೂ ಕೂಡ ರೀಡಿಂಗ್ಸ್ ಪ್ರತಿನಿತ್ಯ ಬರ್ತಾ ಇದೆ, ಅಲ್ಲೂ ವಾಚ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ಯಾವ ಒಂದು ದೇವಿನ ತುಂಬ ಬಿಲೀವ್ ಮಾಡ್ತೀರಾ ಆ ದೇವಿ ಎನರ್ಜಿನ ನೀವು ಇಲ್ಲಿ ಫೀಲ್ ಮಾಡಬೇಕಾಗತ್ತೆ. ಆ್ಯಂಡ್ ಆ ದೇವಿ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಕೆ, ಇವತ್ತಿನ ದಿನ ನೀವು ನಂಬಿರೋಂಥ ದೇವಿ ಕಡೆಯಿಂದ ಏನೆಲ್ಲ ಸಂದೇಶಗಳು ಬರ್ತಾ ಇದೆ ಚೆಕ್ ಮಾಡೋಣ. ಓಕೆ, ಓಕೆ, ದ ಚಾರಿಯೇಟ್ ಕಾರ್ಡ್ ಬರ್ತಿದೆ. ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್, 3 ಆಫ್ ಕಪ್ಸ್, 6 ಆಫ್ ಕಪ್ಸ್. ಓಕೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ನೈನ್ ಆಫ್ ಸಾರ್ಡ್ಸ್, 3 ಆಫ್ ಪೆಂಟಿಕಲ್, ಏಸ್ ಆಫ್ ವ್ಯಾಂಡ್ಸ್, 10 ಆಫ್ ಕಪ್ಸ್. ಓಕೆ, ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಏನಿದೆ ಚೆಕ್ ಮಾಡೋಣ. ಓಕೆ, ಪೇಜ್ ಆಫ್ ಸಾರ್ಡ್ಸ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿದೆ. ಓಕೆ, ಎಸ್, ಇಲ್ಲಿ ನವೆಂಬರ್ 5ನೇ ತಾರೀಕಿಗೆ ಮನಿ ಬಾಲ್ ರಿಚುವಲ್ ನಡೀತಾ ಇದೆ. ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ಲ ಆದಷ್ಟು ಬೇಗ ಜಾಯಿನ್ ಆಗಿ. ನಿಮಗೆ ಕೇವಲ 4 ಡೇಸ್ ಮಾತ್ರ ನಿಮಗೆ ಅವಕಾಶ ಇದೆ ಬುಕ್ಕಿಂಗ್ ಮಾಡ್ಕೊಳ್ಲಿಕ್ಕೆ. ಯಾರಿನ್ನೂ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು. ಇದು ನಿಮ್ಮ ಲೈಫಲ್ಲಿರೋಂಥ ಹಣಕಾಸಿನ ಸಮಸ್ಯೆಗಳು ಏನೆಲ್ಲ ಇದೆ, ಬಿಸ್ನೆಸ್ಸಲ್ಲಿ ತುಂಬ ಲಾಸ್ನ ನೋಡ್ತಿದ್ದೀರಾ, ಸಾಲನ ತೀರಿಸಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ, ಅಥವಾ ಹಣದ ವಿಷಯದಲ್ಲಿ ತುಂಬ ಬ್ಲಾಕೇಜಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಒಂದು ರಿಚುವಲ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಸಾಲ ಏನೆಲ್ಲ ಮಾಡ್ಕೊಂಡಿದ್ರೆ ಅದರಿಂದ ಮುಕ್ತಿ ಸಿಗುತ್ತೆ. ಆ್ಯಂಡ್ ಹಣದ ಹರಿವು ಆ್ಯಂಡ್ ಬಿಸ್ನೆಸ್ಸಲ್ಲಿ ಗ್ರೋತ್ನ ನೋಡ್ತೀರಾ. ಆ್ಯಂಡ್ ಹೊಸ ಹೊಸ ಅವಕಾಶಗಳನ್ನ ನೀವು ಬರಮಾಡ್ಕೊಳ್ಲಿಕ್ಕೆ ರೆಡಿ ಆಗ್ತೀರಾ. ಸೊ ಹಾಗಾಗಿ ಆದಷ್ಟು ಬೇಗ ಈ ಒಂದು ರಿಚುವಲ್ಸ್ಗೆ ಜಾಯಿನ್ ಆಗಿ ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಎಸ್, ಹಾಗೆಯೇ 8ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ ನಡೀತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ 3rd ಪರ್ಸನ್ ಇದ್ದಾರೆ, ಅವ್ರನ್ನ ರಿಮೂವ್ ಮಾಡಬೇಕು. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡೋದಕ್ಕೆ ಎನಿ ನೆಗೆಟಿವ್ಸ್, ನಿಮ್ಮಿಬ್ಬರ ಮಧ್ಯೆ ತುಂಬ ಮನಸ್ತಾಪಗಳಾಗ್ತಿದೆ, ಜಗಳಗಳಾಗ್ತಿದೆ ಅಂತ ಹೇಳಿದ್ರೆ, ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪನ್ನ ಒಂದು ನ್ಯೂ ಬಿಗಿನಿಂಗ್, ಮತ್ತೆ ಹೊಸತನವನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತರಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಈ ಒಂದು ಕಾರ್ಡ್ ಕಟಿಂಗ್ ರಿಚುವಲ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಶನಿವಾರ ನವೆಂಬರ್ 8ನೇ ತಾರೀಕು ಸಂಜೆ 6 ಗಂಟೆಗೆ ನಡೀತಾ ಇದೆ. 1 ಅವರ್ ಅಥವಾ 1.5 ಅವರ್, 1.5 ತಾಸು ಆಗಬಹುದು ರಿಚುವಲ್. ಓಕೆ, ಎಸ್, ಜಾಯಿನ್ ಆಗೋರು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರನ್ನು ಸೆಂಡ್ ಮಾಡಿ ಆ್ಯಂಡ್ ಜಾಯಿನ್ ಆಗ್ಬೋದು. ಓಕೆ, ಇನ್ ಡೀಟೇಲ್ ಎಲ್ಲದೂ ಕೂಡ ನಿಮಗೆ ಗ್ರೂಪಲ್ಲಿ ಬರುತ್ತೆ. ಓಕೆನಾ? ಥ್ಯಾಂಕ್ ಯು. ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನಂಬ್ತಿರೋಂಥ ದೇವಿನ ಇಲ್ಲಿ ಆ ಒಂದು ಎನರ್ಜಿನ ಫೀಲ್ ಮಾಡಿ ಫಸ್ಟು. ಓಕೆ, ಫಸ್ಟ್ ಕಾರ್ಡೇ ನಿಮಗಿಲ್ಲಿ ದ ಚಾರಿಯೇಟ್ ಕಾರ್ಡ್ ಬರ್ತಿದೆ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಜೀವನಕ್ಕೆ ಹಣಕಾಸಿನ ವಿಷಯದಲ್ಲಿ ತುಂಬ ಬ್ಲಾಕೇಜಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಣದ ವಿಷಯದಲ್ಲಿ ನೀವು ಯಾರಿಗೊಬ್ಬರಿಗೆ ದುಡ್ಡನ್ನು ಕೊಟ್ಟು ಸಿಗಾಕೊಂಡಿರೋ ಅಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರು ನಿಮಗೆ ಹಣ ಕೊಡ್ತಾ ಇಲ್ಲ, ನೀವು ಕೇಳೋದನ್ನು ನಿಲ್ಲಿಸ್ತಾ ಇಲ್ಲ. ಸೊ ಆ ಥರದ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ಯಾರು ನಿಮಗೆ ಹಣದ ವಿಷಯದಲ್ಲಿ ಮೋಸ ಮಾಡಿದ್ದಾರೆ ಅಥವಾ ಚೀಟ್ ಮಾಡಿದ್ದಾರೆ ಅಥವಾ ನಿಮಗೆ ಬರುವಂಥ ಹಣ ಎಲ್ಲಿ ಸ್ಟಾಪ್ ಆಗ್ತಿದೆ ಅಲ್ವಾ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ದೇವಿಯಿಂದ ಬರ್ತಿರೋಂಥ ಸಂದೇಶ ನಿಮ್ಮ ಜೀವನಕ್ಕೆ ಒಂದು ಸಮೃದ್ಧಿ ಆಗಿರ್ಬೋದು, ಆ
ಏನು ಸ್ಟಕ್ ಆಗಿರುವಂತ ಮನಿ ಏನಿದೆ ಅದು ರಿಲೀಸ್ ಆಗ್ತಿದೆ, ನಿಮಗೆ ನಿಮ್ಮ ಕೈ ಸೇರ್ತಾ ಇದೆ, ಆ ಮನಿ ನಿಮ್ಮ ಹಣ ನಿಮ್ಮ ಕೈ ಸೇರ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಆ ಒಂದು ಹಣದ ಹಿಂದೆ ನೀವು ತುಂಬಾನೇ ಶ್ರಮ ಪಟ್ಟಿದ್ದೀರಾ, ಕಷ್ಟಪಟ್ಟು ದುಡಿದಂತ ಹಣ ಅದು. ಆ ಹಣ ನಿಮಗೆ ಒಂದು ವ್ಯಕ್ತಿ ಸಂಬಂಧನ ಹಾಳು ಮಾಡ್ಕೊಳ್ಬಾರ್ದು, ಆ ಒಂದು ರಿಲೇಶನ್ಶಿಪ್ನ ಉಳಿಸ್ಕೊಳ್ಬೇಕು, ಆ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ನೀವು ಕಷ್ಟಪಟ್ಟು ದುಡಿದಂತ ಹಣವನ್ನ ನಿಮ್ಮ ಯಾರು ಕೇಳಿದ್ದಾರೆ ನಿಮ್ಮ ಪರ್ಸನ್ ಅವರಿಗೆ ಕೊಟ್ಟಿದ್ದೀರಾ. ಓಕೆ, ಸೊ ಇಲ್ಲಿ ದೇವಿಯಿಂದ ಬರ್ತಿರೋಂಥ ಸಂದೇಶ, ನೀವು ಕಷ್ಟಪಟ್ಟು ಏನು ದುಡ್ದಿದ್ದೀರಾ ಅಲ್ವಾ, ಕಷ್ಟಪಟ್ಟು ಪಟ್ಟಿರೋಂಥ ಶ್ರಮ ಏನಿದೆ ಅದಕ್ಕೆ ಪ್ರತಿಫಲವಾಗಿ ನಿಮ್ಮ ಹಣ ವಾಪಸ್ ನಿಮ್ಮ ಕೈ ಸೇರತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ಅಂಡ್ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ರಿಲೇಶನ್ಶಿಪ್ ವಿಷಯದಲ್ಲಿ, ಸಂಬಂಧಗಳಲ್ಲಿ ಹೊಸ ಒಂದು ಜೀವನ, ಒಂದು ಹೊಸ ಅವಕಾಶ ಒಂದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋಂಥ ಒಂದು ಸಂದೇಶ ಇಲ್ಲಿ ಸಿಗ್ತಾ ಇದೆ. ಅಂದ್ರೆ ಈ ಒಂದು ಪ್ರೀತಿಯಲ್ಲಿ ನೀವೇನಾದ್ರೂ ಪ್ರಾಬ್ಲಮ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಪರ್ಸನ್ ಇಂದಾನೇ ಒಂದು ಅವಕಾಶಗಳು ಬರಬಹುದು, ಅಥವಾ ನಿಮ್ಮ ಸೈಡ್ ಇಂದ ಏನಾದ್ರೂ ಒಂದು ಅಪಾರ್ಚುನಿಟಿಗಳು ನಿಮಗೆ ಗೊತ್ತಾಗುವ ಹಾಗೆ, ನಿಮಗೆ ಸೈನ್ ದೇವಿನ ನಿಮಗೇನ್ ಸಿಗತ್ತೆ ಅಲ್ವಾ, ಸೈನ್ ನಿಮಗೆ ಗೊತ್ತಾಗುವ ರೀತಿಯಲ್ಲೇ ಒಂದು ಅವಕಾಶಗಳು ಸಿಗ್ತಾ ಇದೆ. ಆ ತರದ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ, ಹೊಸ ಬೆಳಕು ಹಾಗೆ ಒಂದು ಹೊಸ ಅವಕಾಶವನ್ನು ನೀವಿಲ್ಲಿ ಬರಮಾಡ್ಕೊಳ್ತಿದ್ರ ನಿಮ್ಮ ಜೀವನಕ್ಕೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಲ್ಲಿ ಕೆಲವೊಬ್ರು ಕೃತಜ್ಞತೆ ಅನ್ನೋದೇ ಇಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ನೋಡಿದಾಗ ನಿಮಗೆ ಕೃತಜ್ಞತೆ ಅನ್ನುವಂಥದ್ದು ಇಲ್ಲ ಅಂತ ಇಲ್ಲಿ ಬರ್ತಿದೆ. ದಟ್ ಮೀನ್ಸ್ ಇಲ್ಲಿ ನೀವು ನಿಮ್ಮ ಜೀವನದಲ್ಲಿ ಏನಿದೆ ಅದಕ್ಕೆ ಖುಷಿ ಪಡ್ತಾ ಇಲ್ಲ, ಇಲ್ಲದೆ ಇರೋದ್ರ ಬಗ್ಗೆ ಆಸೆ ತೋರಿಸ್ತಾ ಇದ್ದೀರಾ, ಅದಿಲ್ಲ ಇದಿಲ್ಲ ಹಾಗಿಲ್ಲ ಹೀಗಿಲ್ಲ ಅದು ಹೀಗಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಜೀವನದಲ್ಲಿ ಇರುವಂತ ವಿಷಯಗಳಿಗೆ ನೀವು ಎಷ್ಟು ಕೃತಜ್ಞರಾಗಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮಗೆ ದೇವಿ ಕಡೆಯಿಂದ ಬರ್ತಿರುವಂತ ಸಂದೇಶನೇ ಅದು. ನಿಮ್ಮ ಜೀವನದಲ್ಲಿ ಏನಿದೆ ಅದಕ್ಕೆ ನೀವು ಕೃತಜ್ಞರಾಗಿಲ್ಲ ಅನ್ನೋದೇ ಇಲ್ಲಿ ಬರ್ತಿರುವಂತದ್ದು. ಸೊ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಏನಿದೆ, ಖುಷಿ ಇದೆಯೋ ಅಥವಾ ಇರ್ಬೋದು, ದುಃಖನೇ ಇರ್ಬೋದು, ಈ ಕ್ಷಣ ನಿಮಗೆ ಬೇಜಾರು ಇರ್ಬೋದು, ನಿಮ್ ಲೈಫಲ್ಲಿ ಯಾರು ಇಲ್ಲದೆ ಇರ್ಬೋದು, ನೀವು ಒಂಟಿಯಾಗಿರ್ಬೋದು, ಬಟ್ ಬದುಕ್ತಾ ಇದ್ದೀರಾ. ನಿಮ್ಮ ಜೀವನಕ್ಕೆ ಏನ್ ಬೇಕೋ ಅದು ನಿಮಗೆ ಸರಿಯಾಗಿ ಸಿಗ್ತಾ ಇದೆ, ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇದೆ. ಅದಕ್ಕೆ ಎಷ್ಟು ಜನ ಕೃತಜ್ಞರಾಗಿದ್ದೀರಾ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರು ನಿನ್ನೆ ವಿಡಿಯೋಗೆ, ರೀಡಿಂಗ್ ನೋಡಿದ್ದಾರೆ. ಅವ್ರ ಹೆಸರು ಎಸ್ ಇಂದ ಏನೋ ಸ್ಟಾರ್ಟ್ ಆಗುತ್ತೆ, ಹೆಸರು ಮರ್ತಿದ್ದೀನಿ, ನನಗೆ ಗೊತ್ತಾಗ್ಲಿಲ್ಲ, ಅಷ್ಟೊಂದು ನಾನು ಅಬ್ಸರ್ವ್ ಮಾಡ್ಲಿಲ್ಲ ಅವ್ರ ಹೆಸರನ್ನ. ಎಸ್ ಇಂದ ಏನೋ ಸ್ಟಾರ್ಟ್ ಆಗುತ್ತೆ. ರೀಡಿಂಗ್ ನೋಡಿದ್ದಾರೆ, ರೀಡಿಂಗ್ ನೋಡ್ಬಿಟ್ಟು ಇದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಿದ್ದಾರೆ. ಅನ್ಕೊಂಡೆ ನಾನು, ಇದಂಗಾದ್ರೆ ಅವ್ರಿಗೆ ರೀಚ್ ಆಗ್ತಾ ಇದೆ, ಆ ಎನರ್ಜಿನ ಅವ್ರು ಏನ್ ಫೀಲ್ ಮಾಡ್ತಾ ಇದ್ದಾರೆ, ಆ ಎನರ್ಜಿನ ಅವ್ರು ಯಾವ ರೀತಿಯಾಗಿ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ. ಫಸ್ಟ್ ಆಫ್ ಆಲ್ ನಮ್ಮ ಜೀವನಕ್ಕೆ ಏನ್ ಸಿಗತ್ತೆ, ನಮಗ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಗೆ ಪುಣ್ಯ. ಅದು ಓಕೆನಾ, ನಮ್ಮ ಯಾವುದೋ ಒಂದು ಕರ್ಮ, ನಾವು ಒಳ್ಳೆ ಕರ್ಮ ಮಾಡಿರೋದ್ರಿಂದ ಒಂದು ಒಳ್ಳೆ ಸಂದೇಶಗಳು, ಒಂದು ಒಳ್ಳೆ ವಿಷಯಗಳು ನಮ್ಮ ಜೀವನಕ್ಕೆ ಸಿಗ್ತಾ ಇರತ್ತೆ. ಅದನ್ನ ನಾವು ಈ ತರದಲ್ಲಿ ನೆಗೆಟಿವ್ ಕಮೆಂಟ್ಸ್ ಮಾಡೋದ್ರಿಂದ ಅಥವಾ ನೆಗೆಟಿವ್ ಆಗಿ ಹೇಳೋದ್ರಿಂದ ಆ ಕೃತಜ್ಞತೆನ ಏನ್ ಮಾಡ್ತಿದ್ವಿ, ಅದನ್ನ ಬಿಟ್ಕೊಡ್ತಾ ಇದ್ವಿ, ಕೃತಜ್ಞತೆ ತೋರಿಸ್ತಾ ಇಲ್ಲ. ಅದಕ್ಕೆ ಇನ್ನೊಂದಷ್ಟು ಏನೋ ಒಂದು ಹೀಯಾಳಿಸ್ತಾ ಇದೀವಿ, ಅಥವಾ ಇನ್ನೊಂದಷ್ಟು ಏನೋ ಒಂದು ಹರ್ಟ್ ಮಾಡ್ತಿದೀವಿ ಒಬ್ರಿಗೆ, ಇನ್ನೊಂದಷ್ಟು ಏನೋ ಒಂದು ಹೇಳ್ತಾ ಇದೀವಿ ಅಲ್ವಾ. ಸೊ ಇಲ್ಲಿ ದೇವಿ ಕಡೆಯಿಂದ ನಿಮಗೆ ಬರ್ತಿರೋ ಸಂದೇಶನೇ ಅದು. ನಿಮ್ಮ ಜೀವನದಲ್ಲಿ ಏನಿದೆ ಅದಕ್ಕೆ ಆದಷ್ಟು ಕೃತಜ್ಞರಾಗಿರಿ. ಅದಕ್ಕೆ ಒಂದು ನಂಬಿಕೆನ ಇಡಿ. ನಂಬಿಕೆ ಇಲ್ಲ, ಒಂದು ಗ್ರಾಟಿಟ್ಯೂಡ್ ಇಲ್ಲ, ನಿಮಗೊಂದು ಕೃತಜ್ಞತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನಕ್ಕೆ ಏನು ಕೂಡ ನೀವು ರಿಸೀವ್ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಫಸ್ಟಿಗೆ ಎನರ್ಜಿ ಬಂದಿದೆ, ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ನಿಮ್ಮ ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಅವಕಾಶಗಳು ಬರತ್ತೆ, ಹೊಸ ಹೊಸ ಅವಕಾಶಗಳು ಬರತ್ತೆ, ಹೊಸ ಆರಂಭ ಬರತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆ ಆರಂಭನ ನಿಮ್ ಲೈಫಲ್ಲಿ ನೀವು ರಿಸೀವ್ ಮಾಡ್ಕೊಳ್ಬೇಕಂದ್ರೆ ನೀವು ಅದಕ್ಕೆ ಕೃತಜ್ಞರಾಗಿರ್ಬೇಕು. ಫಸ್ಟು ನೀವ್ ಅದಕ್ಕೆ ಕೃತಜ್ಞರಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಎನರ್ಜಿ ನಿಮಗೆ ನೆಗೆಟಿವ್ ಆಗಿ ನಿಮಗೆ ತೋರಿಸುತ್ತೆ, ನೆಗೆಟಿವ್ ಆಗಿ ರಿಸಲ್ಟೇ ಸಿಗತ್ತೆ ನಿಮಗೆ. ಓಕೆನಾ. ಸೊ ದೇವಿ ಕಡೆಯಿಂದ ನಿಮಗೆ ಬರ್ತಿರುವಂತದ್ದು ಮನಸ್ಸಿಂದ, ಬರೀ ಬಾಯಿಂದ ನಾನು ಥ್ಯಾಂಕ್ ಯು, ನನಗಿದು ಖುಷಿ ಆಯ್ತು, ಥ್ಯಾಂಕ್ ಯು ಹೇಳೋಂಥದ್ದಲ್ಲ. ಮನಸ್ಸಿಂದ ನಾವೇನು ಕೃತಜ್ಞತೆಯನ್ನ ಅರ್ಪಿಸ್ತೀವಿ, ಮನಸ್ಸಿಂದ ನಾವೇನು ನಂಬಿಕೆನ ಇಡ್ತೀವಿ, ಅದು ನಮ್ಮ ಜೀವನಕ್ಕೆ ಪಾಸಿಟಿವ್ ರಿಸಲ್ಟ್ ಆಗಿ ತಂದು ಕೊಡತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ. ಅಂಡ್ ಇಲ್ಲಿ ನಿಮ್ಮ ಒಂದು ಆತ್ಮಶಕ್ತಿ, ಆತ್ಮ ಬಲ ಅನ್ನುವಂಥದ್ದು ಏನಿದೆ, ಮುಂದಿನ ದಿನದಲ್ಲಿ ಅದು ಸ್ಟ್ರಾಂಗ್ ಆಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ.
ನಿಮ್ಮ ಮನಸ್ಸಾಗಿರಬಹುದು ಅಥವಾ ನಿಮ್ಮ ಆತ್ಮಬಲ ಸ್ಟ್ರಾಂಗ್ ಆಗ್ತಿರುವಂಥದ್ದು. ಬಟ್ ಇಲ್ಲಿ ನಿಮ್ಮ ಎನರ್ಜಿಗೆ ಮತ್ತೆ ಬರ್ತಿರುವಂಥದ್ದು ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಇಲ್ಲ ಸಲ್ಲದ ನೆಗೆಟಿವ್ಸ್ನೆಲ್ಲ ನಿಮ್ಮ ತಲೆಯಲ್ಲಿ ಮನಸ್ಸಲ್ಲಿ ಹಾಕಿಟ್ಕೊಳ್ಬೇಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಮನಸ್ಸು ಶುದ್ಧವಾಗಿತ್ತು ಅಂತ ಹೇಳಿದ್ರೆ ನೋಡೋದು ಕೂಡ ಶುದ್ಧವಾಗೇ ಕಾಣುತ್ತೆ. ನಿಮ್ಮ ಜೀವನದಲ್ಲಿ ನಡೆಯೋದು ಕೂಡ ಶುದ್ಧವಾಗೇ ಇರುತ್ತೆ ಅಲ್ವಾ? ಸೊ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ದೇವಿ ಕಡೆಯಿಂದ ಬರ್ತಿರುವಂಥದ್ದು ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ. ನೀವು ಮನಸ್ಸನ್ನ ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಅಷ್ಟು ಪಾಸಿಟಿವ್ ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ನೋಡ್ತೀರಾ. ನಿಮಗೆ ಬೇಕಾದಂತ ಎಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಬರತ್ತೆ. ಸರಿಯಾದ ಟೈಮಿಗೆ ನಿಮ್ ಜೀವನಕ್ಕೆ ಬರತ್ತೆ. ಮನಸ್ಸು ಶುದ್ಧ ಇಲ್ಲ ಅಂತ ಹೇಳಿದ್ರೆ ನೀವೇನು ಪ್ರಾರ್ಥನೆ ಮಾಡಿದ್ರು, ನೀವೇನೇ ಹರಕೆ ಮಾಡ್ಕೊಂಡ್ರು, ನೀವೆಷ್ಟೇ ಪೂಜೆ ಮಾಡಿದ್ರು ಅದು ವ್ಯರ್ಥ. ನೀವು ಬರೀ ಮೈಗೆ ಸ್ನಾನ ಮಾಡ್ಕೊಂಡು ಶುದ್ಧ ಬಟ್ಟೆ ಹಾಕೊಂಡ್ಬಿಟ್ರೆ ಆಗಲ್ಲ. ಮನಸ್ಸಿಗೆ ನೀವ್ ಎಷ್ಟು ಸ್ನಾನ ಮಾಡಿಸ್ತಾ ಇದ್ದೀರಾ, ಮನಸ್ಸಿಗೆ ನೀವ್ ಎಷ್ಟು ಶುದ್ಧವಾದ ಬಟ್ಟೆನ ಹಾಕ್ತಾ ಇದ್ದೀರಾ. ಜಸ್ಟ್ ಯಾವ ಒಂದು ಎನರ್ಜಿನೇ ನಿಮ್ಗೆ ಇಲ್ಲಿ ಬರ್ತಾ ಇರೋವಂಥದ್ದು. ನಿಮ್ಮ ಮನಸ್ಸು ಶುದ್ಧವಾಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವ್ ಅನ್ಕೊಂಡಿದ್ದಂತ ಎಲ್ಲಾ ಕೆಲಸವೂ ಕಾಲಕ್ಕೆ ತಕ್ಕಂತೆ ಆಗತ್ತೆ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಅಂಡ್ ನಿಮ್ಮ ನಂಬಿಕೆನ ಫಸ್ಟ್ ಆಫ್ ಆಲ್ ಇಲ್ಲಿ ದೇವಿ ಕಡೆಯಿಂದ ಸ್ಟ್ರಾಂಗ್ ಆಗಿ ನಿಮಗೆ ಬರ್ತಿರೋಂತ ಮೆಸೇಜ್ ಬಂದು ನಿಮ್ಮ ನಂಬಿಕೆನ ಏನು ಹೆಚ್ಚಿಸ್ಕೊಳ್ಬೇಕು, ಅದನ್ನ ಗಟ್ಟಿ ಮಾಡ್ಕೊಳ್ಬೇಕು. ನಿಮ್ಮ ನಂಬಿಕೆನ ಫಸ್ಟ್ ಗಟ್ಟಿ ಮಾಡ್ಕೊಳ್ಬೇಕಾಗಿದೆ ಇಲ್ಲಿ. ಕೆಲವೊಬ್ರು ಏನ್ ಮಾಡ್ತೀರಾ, ದೇವಿನ ನಂಬೋದು ಅಥವಾ ಯಾವುದೇ ದೇವ್ರ ಬಿಲೀವ್ ಮಾಡ್ಬೋದು, ಎನರ್ಜಿನ ಬಿಲೀವ್ ಮಾಡ್ಬೋದು. ಇಲ್ಲಿ ಕೆಲ್ಸ ಆಗ್ಲಿಲ್ಲ, ನಿಮ್ಮ ಹರಕೆಗಳು ಈಡೇರ್ಲಿಲ್ಲ, ನೀವ್ ಅನ್ಕೊಂಡಿದ್ದಾಗ್ಲಿಲ್ಲ ಅಂದ ತಕ್ಷಣ ಆ ದೇವರಿಗೆ ಬಯೋದು ಅಥವಾ ಆ ಎನರ್ಜಿಗೆ ಬಯೋದು. ಓಕೆ, ಎಕ್ಸಾಂಪಲ್ ಹೇಳ್ದೆ ಅಲ್ವಾ, ನಿನ್ನೆ ಒಬ್ರು ಕಮೆಂಟ್ ಮಾಡಿದ ಆ ರೀತಿಯಾಗಿ ಅವ್ರಿಗೆ ಕನೆಕ್ಟ್ ಆಗ್ಲಿಲ್ಲ ಅಥವಾ ಅವರಿಗೆ ಅವ್ರು ಹೇಳಿದ ಕೆಲಸ ಆಗ್ಲಿಲ್ಲ ಅಂದ ತಕ್ಷಣ ಆ ಒಂದು ಎನರ್ಜಿಗೆ ನಾವು ನೆಗೆಟಿವ್ ಆಗಿ ಏನು ನಮ್ಮ ಎನರ್ಜಿನ ಕೊಡುವಂಥದ್ದು. ಸೊ ಆ ರೀತಿಯಾಗಿ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಆದಷ್ಟು ನಂಬಿಕೆನ ಇಡಿ, ನಂಬಿಕೆನ ಫಸ್ಟ್ ಹೆಚ್ಚಿಸ್ಕೊಳ್ಬೇಕಾಗಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ನಿಮ್ಮ ಸುತ್ತಮುತ್ತನೂ ಅಷ್ಟೇನೆ, ನೀವು ಮಾತ್ರ ಸಕಾರಾತ್ಮಕವಾಗಿದ್ರೆ ಆಗಲ್ಲ. ಇಲ್ಲಿ ಇನ್ನೊಂದು ಎನರ್ಜಿ ನಿಮ್ಗೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇಲ್ಲಿ ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ರಿಲೇಶನ್ಶಿಪ್ ವಿಷಯದಲ್ಲಾಗಿರ್ಬೋದು, ನೀವು ಸ್ಟ್ರಾಂಗ್ ಆಗಿದ್ರೆ ನಿಮ್ ಸುತ್ತಮುತ್ತ ಇರುವಂತ ಜನಗಳು ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಿದ್ದಾರೆ. ನಿನ್ ಕೈಲಿ ಆಗಲ್ಲ, ನೀವೇನೋ ಒಂದು ಕೆಲಸ ಮಾಡಕ್ ಹೋದ ತಕ್ಷಣ ನಿನ್ ಕೈಲಿ ಆಗಲ್ಲ ಬಿಡು, ನಿನಗಿದೆಲ್ಲ ಸೂಟ್ ಆಗಲ್ಲ, ಅಥವಾ ಆ ಹುಡುಗಿ ಸಿಗಲ್ಲ ಬಿಡು, ಅಥವಾ ಹುಡುಗ ಸಿಗಲ್ಲ ಬಿಡು, ನೀನ್ ಯಾಕೆ ಈ ತರ ಎಫರ್ಟ್ ಹಾಕ್ತಿದ್ಯಾ, ಸುಮ್ನೆ ಅವನಿಂದ ಯಾಕೆ ಹೋಗ್ತಾ ಇದ್ಯಾ, ಈ ರೀತಿಯಾಗಿ ನೆಗೆಟಿವ್ ಹೇಳೋದ್ರಿಂದ ನಿಮ್ಮ ಮನಸ್ಸು ಕೂಡ ಹೋಗ್ತಾ ಇದೆ. ಸೊ ದೇವಿಯಿಂದ ಬರ್ತಿರೋಂತ ಸ್ಟ್ರಾಂಗ್ ಎನರ್ಜಿ ನಿಮಗೆ ಬರ್ತಿರೋಂಥದ್ದು ಮೆಸೇಜ್ ಬಂದು ನಿಮ್ಮ ಸುತ್ತಮುತ್ತಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ನಿಮ್ಮ ಸುತ್ತಮುತ್ತಲ ಇರುವಂತ ಜನನ ನೀವು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಜಸ್ಟ್ ಲೈಕ್ ನನಗಿದು ತುಂಬಾನೇ ಈ ಒಂದು ಮೆಸೇಜ್ ನಿಮಗೆ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ದೇವಿ ಪೂಜೆ ಮಾಡ್ತಿರ್ಬೇಕಾದ್ರೆ ತುಂಬಾನೇ ಈ ಒಂದು ಎನರ್ಜಿ ನನಗೆ ಫೀಲ್ ಆಗ್ತಾ ಇತ್ತು. ಇದು ಯಾವ ಒಂದು ಬ್ಯೂಟಿಫುಲ್ ಸೋಲಿ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ಬೆಳಿಗ್ಗೆ ನಾನು ಮಾರ್ನಿಂಗ್ ಪೂಜೆ ಮಾಡೋ ಟೈಮಲ್ಲಿ ಇದು ಒಂದು ಎನರ್ಜಿ ತುಂಬಾ ನನಗೆ ನನ್ನ ಸುತ್ತಮುತ್ತ ಬರ್ತಾ ಇದ್ದಿದ್ದಂತಾಗಿತ್ತು. ಸೊ ಓಕೆ, ನಿಮ್ಮ ಸುತ್ತಮುತ್ತ ನೀವ್ ಏನು ಸ್ಟ್ರಾಂಗ್ ಆಗಿರುವಂತ ಪಾಸಿಟಿವ್ ಪೀಪಲ್ಗಳನ್ನ ಇಟ್ಕೊಳ್ತೀರಾ, ನಿಮ್ ಜೀವನದಲ್ಲಿ ಅಷ್ಟೇ ಬದಲಾವಣೆ ನೋಡ್ತೀರಾ. ಓಕೆ, ನೀವು ಮಾತ್ರ ಪಾಸಿಟಿವ್ ಆಗಿರೋದಲ್ಲ, ನಿಮ್ಮ ಸುತ್ತಮುತ್ತ ಯಾವ ತರದ ಜನನ ನೀವು ಫ್ರೆಂಡ್ಶಿಪ್ ಆಗಿ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮ ಸುತ್ತಮುತ್ತ ಯಾವ ತರದ ಜನ ಇದ್ದಾರೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೇಕಾಗಿದೆ. ಆ ತರದ ನೆಗೆಟಿವ್ ಪೀಪಲ್ಗಳಿಂದ, ನೆಗೆಟಿವ್ ಜನಗಳಿಂದ ಆದಷ್ಟು ದೂರ ಇರಿ ಅನ್ನುವಂತ ಒಂದು ಎನರ್ಜಿ ನಿಮಗೆ ಇಲ್ಲಿ ಬರ್ತಾ ಇದೆ. ಓಕೆ, ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿರುವಂತ ಮೆಸೇಜ್ ಇದು. ಯಾರಾದ್ರೂ ನಿಮ್ ಲೈಫ್ ಅಲ್ಲಿ ತುಂಬಾ ನೆಗೆಟಿವ್ ಆಗಿ ಹೇಳುವಂಥದ್ದು, ನಿಮ್ಮನ್ನ ತುಂಬಾ ಡಿಮೋಟಿವೇಟ್ ಮಾಡಿ ನಿಮ್ಮನ್ನ ಕೆಳಗ್ ತಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಸವಾಸನ ಮಾಡಬೇಡಿ, ಆದಷ್ಟು ಅವರಿಂದ ದೂರ ಇರಿ ಅನ್ನೋಂತ ಒಂದು ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆನಾ? ಹಾಗೇನೆ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಲ್ಲಿ ಡೈಲಿ 108 ಟೈಮ್ಸ್ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನುವಂಥ ಮಂತ್ರವನ್ನ ನೀವು ಡೈಲಿ 108 ಟೈಮ್ಸ್ 108 ಸಲ ಜಪ ಮಾಡ್ಬೇಕಾಗತ್ತೆ, ಬೆಳಿಗ್ಗೆ ಅಥವಾ ಸಂಜೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಫೈನಾನ್ಷಿಯಲಿ ಯಾರು ತುಂಬಾ ಪ್ರಾಬ್ಲಮ್ ಅಲ್ಲಿ ಒದ್ದಾಡ್ತಾ ಇದ್ದೀರಾ, ಫೈನಾನ್ಷಿಯಲಿ ನೀವು ತುಂಬಾ ಸ್ಟಕ್ ಆಗಿದೆ, ಬ್ಲಾಕೇಜಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬರ್ತಿರುವಂತ ಒಂದು ಸಂದೇಶ ಬಂದು ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನುವಂತ ಈ ಒಂದು ಮಂತ್ರವನ್ನ ಡೈಲಿ 108 ಟೈಮ್ಸ್ ಬೆಳಿಗ್ಗೆ ಅಥವಾ ಸಂಜೆ ದೀಪ ಹಚ್ಚೋ ಟೈಮಲ್ಲಿ ನೀವು ಚಾಂಟ್ ಮಾಡಿ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ 3 ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಅಂಡ್ 9 ಆಫ್ ಸಾರ್ಟ್ಸ್ ಕೂಡ ಬರ್ತಾ ಇದೆ. ಇತ್ತೀಚಿನ ದಿನದಲ್ಲಿ ನಿಮಗೆ ಕೆಲಸದ ಒತ್ತಡ ಇರಬಹುದು, ನಿಮ್ಮ
ಕೆಲ್ಸದ ವಿಷಯದಲ್ಲಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಇರ್ಬೋದು ಅಥವಾ ನಿಮ್ಮ ರಿಲೇಶನ್‌ಶಿಪ್ ಅಲ್ಲೇ ಇರ್ಬೋದು, ನಿಮ್ಮಿಬ್ರು ಕಪಲ್ಸ್‌ಗಳ ಮಧ್ಯನೇ ಇರ್ಬೋದು, ತುಂಬಾ ಸ್ಟ್ರೆಸ್ ಇದೆ, ಒತ್ತಡ ಇದೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ ಒಂದು ಸ್ಟ್ರೆಸ್ ಏನಿದೆ, ಆ ಒತ್ತಡ ಏನಿದೆ ಫಸ್ಟ್ ರಿಲೀಸ್ ಮಾಡಿ. ಡೋಂಟ್ ವರಿ, ಚಿಂತೆ ಮಾಡ್ಬೇಡಿ. ಅದೇನೇ ಸಮಸ್ಯೆಗಳಿರ್ಬೋದು, ರಿಲೇಶನ್‌ಶಿಪ್ ಅಲ್ಲಿ ಸಮಸ್ಯೆ ಇರ್ಬೋದು, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇರ್ಬೋದು. ಬಟ್ ದೇವಿಯಿಂದ ನಿಮಗ್ ಬರ್ತಿರೋಂತ ಒಂದೇ ಒಂದು ಸಂದೇಶ ಬಂದು ಹೊಸ ಅವಕಾಶ ಬರುವಂತ ಸಾಧ್ಯತೆ ಇದೆ. ಆದಷ್ಟು ಬೇಗ ನೀವು ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಹಾಗೇನೆ ರಿಲೇಶನ್‌ಶಿಪ್ ಅಲ್ಲಿ ಇಷ್ಟರಲ್ಲೂ ಕೂಡ ಒಂದು ಹೊಸ ಅವಕಾಶನ ನೀವು ನಿಮ್ಮ ಲೈಫ್ ಅಲ್ಲಿ ಬರಮಾಡ್ಕೊಳ್ತೀರಾ. ರೆಡಿ ಆಗಿರಿ, ಪಾಸಿಟಿವ್ ಆಗಿರಿ. ನೀವು ಆ ಸ್ಟ್ರೆಸ್ ಅಲ್ಲಿ ಬಿದ್ದು ಒದ್ದಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ದ ಚಾರಿಯೇಟ್ ಹಾಗೇನೆ 10 ಆಫ್ ಕಪ್ಸ್ ಬರ್ತಿರೋದ್ರಿಂದ ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಬರ್ತಿರೋಂಥದ್ದು ನಿಮಗೆ. ನಿಮ್ಮ ನಂಬಿಕೆ ಮತ್ತೆ ನಿಮ್ಮ ಶಾಂತಿ ಅಂದ್ರೆ ಕೂಲ್ ಅಂಡ್ ಕಾಮ್ ಆಗಿ ಏನಿರ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್. ಅದೇ ನಿಮ್ಮ ಜೀವನಕ್ಕೆ ಯಶಸ್ಸನ್ನು ತಂದ್ಕೊಡುವಂತ ದಾರಿಯಾಗಿದೆ. ನಿಮ್ಮ ನಂಬಿಕೆ ಹಾಗೆ ನೀವೆಷ್ಟು ಕೂಲ್ ಅಂಡ್ ಕಾಮ್ ಆಗಿರ್ತೀರಾ ಅದು ನಿಮ್ಮ ಜೀವನಕ್ಕೆ ಯಶಸ್ಸನ್ನು ತಂದ್ಕೊಡುವಂತ ಒಂದು ದಾರಿ ದೀಪ ಆಗಿದೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಿದೆ. ಪ್ರೀತಿ ವಿಷಯದಲ್ಲಿ ದೇವಿಯಿಂದ ಏನ್ ಸಂದೇಶ ಬರ್ತಾ ಇದೆ? ಓಕೆ, ಪ್ರೀತಿ ವಿಷಯದಲ್ಲಿ ನೀವಿಬ್ರು ಇಲ್ಲಿ ದೂರ ದೂರ ಇದ್ದೀರಾ, ಸಪ್ರೇಷನ್ ಅಲ್ಲಿ ಇದ್ದೀರಾ. ಒಂದು ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಕ್ಲಾರಿಟಿ ಇಲ್ಲ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಒಂದು ಎನರ್ಜಿಗೆ ದೇವಿಯಿಂದ ಬರ್ತಿರೋಂತ ಒಂದು ಮೆಸೇಜ್ ಬಂದ್ಬಿಟ್ಟು ನೀವು ನಿಮ್ಮ ಪರ್ಸನ್ ಜೊತೆಗೆ ಒಂದು ಓಪನ್ ಆಗಿ ಒಂದು ಮಾತುಕತೆ ನಡೆಯತ್ತೆ ಆದಷ್ಟು ಬೇಗ ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಇಲ್ಲಿ ಇಬ್ರು ಏನಾದ್ರು ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ಮಾತಾಡ್ತಾ ಇಲ್ಲ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಸಪ್ರೇಷನ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ವಾರದಲ್ಲಿ ಅಥವಾ ನವೆಂಬರ್ ಮಂತ್ ಎಂಡ್ ಒಳಗಡೆ ನಿಮ್ಮ ಪರ್ಸನ್ ಜೊತೆಗೆ ಒಂದು ಕ್ಲಾರಿಟಿ ಸಿಗೋ ಹಾಗೆ, ನಿಮಗೆ ಕ್ಲಾರಿಟಿ, ನಿಮ್ಮ ಲೈಫಲ್ಲಿ ಏನು ರಿಲೇಶನ್ಶಿಪ್ ವಿಷಯದಲ್ಲಿ ಏನು ಗೊಂದಲಗಳಿದೆ ಅಲ್ವಾ, ಅದಕ್ಕೆ ಉತ್ತರಗಳು ಸಿಗೋ ಹಾಗೇನೆ ಕ್ಲಾರಿಟಿಯಾಗಿ ನಿಮಗೊಂದು ಸಂಭಾಷಣೆಗಳು ಅಂದ್ರೆ ಮಾತುಕತೆಗಳು ನಡೆಯುವಂತ ಒಂದು ಚಾನ್ಸಸ್ ಇದೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗೇನೆ ಇಲ್ಲಿ ಪ್ರೀತಿ ವಿಷಯದಲ್ಲಿ ಇನ್ನೊಂದು ನಿಮಗೆ ಮೆಸೇಜ್ ಬರ್ತಿರುವಂತದ್ದು, ನಿಮ್ ಪ್ರೀತಿ ಎಲ್ಲೂ ಹೋಗಲ್ಲ, ನಿಮ್ಮ ಪರ್ಸನ್ ಎಲ್ಲೂ ಹೋಗಲ್ಲ. ನೀವು ನಿಮ್ಮ ಪ್ರೀತಿ ಏನಿದೆ ಅಷ್ಟು ಒಂದು ಎಮೋಷನಲಿ ಕನೆಕ್ಷನ್ ಇರೋದ್ರಿಂದ ನಿಮ್ಮಿಬ್ರು ಮಧ್ಯ ಅಷ್ಟು ಈಸಿಯಾಗಿ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗುವಂಥದ್ದು ಅಥವಾ ನೀವಿಬ್ರು ಸಪ್ರೇಷನ್ ಆಗುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇಲ್ಲ. ದಟ್ ಮೀನ್ಸ್ ಇಲ್ಲಿ ನಿಮಗೆ ದೇವಿ ಕಡೆಯಿಂದ ಬರ್ತಿರುವಂತ ಸಂದೇಶ ಬಂದು ನಿಮ್ಮ ಮನಸ್ಸನ್ನ ಓಪನ್ ಆಗಿ ಇಟ್ಕೊಳ್ಳಿ. ಡೋಂಟ್ ವರಿ, ಇರ್ಬೋದು ನಿಮ್ಮಿಬ್ರಿಗೆ ಇವಾಗ ಬೇಜಾರಲ್ಲಿ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕಿರಿಕಿರಿ ಆಗ್ತಿರ್ಬೋದು ಮನ್ಸಿಗೆ. ಆದ್ರೆ ಇಲ್ಲಿ ಓಕೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂತದ್ದು ಈ ಪ್ರೀತಿ ಮತ್ತೆ ನೀವು ಪಡ್ಕೊಳ್ತೀರಾ, ನಿಮ್ಮ ಜೀವನಕ್ಕೆ ಮತ್ತೆ ವಾಪಸ್ ಬರುತ್ತೆ. ಈ ಪ್ರೀತಿನ ಮತ್ತೆ ನೀವು ನಿಮ್ಮ ಜೀವನಕ್ಕೆ ಬರಮಾಡ್ಕೊಳ್ತೀರಾ. ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಇಂಪಾರ್ಟೆಂಟ್, ನಿಮಗೆ ನಂಬಿಕೆ ಅನ್ನೋದು ಅಷ್ಟೇ ಬೇಕಾಗಿರೋದು. ನಂಬಿಕೆ ಅನ್ನೋದು ಬೇಕಾಗಿದೆ, ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆ, ಹಾಗೇನೆ ಇಲ್ಲಿ ನಿಮ್ಮ ಮನಸ್ಸಿಂದ ನೀವೇನ್ ಪ್ರಾರ್ಥನೆ ಮಾಡ್ಕೊಳ್ತೀರಾ ಪ್ರೀತಿ ವಿಷಯದಲ್ಲಿ ಆಗಿರ್ಬೋದು ಅಥವಾ ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ನೀವೇನು ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಳ್ತೀರಾ ಅಲ್ವಾ, ನಿಮ್ಮ ಆತ್ಮ ಶುದ್ಧದಿಂದ ಇರ್ಬೋದು ಅಥವಾ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡು ನೀವೇನ್ ಪ್ರಾರ್ಥನೆ ಮಾಡ್ಕೊಳ್ತೀರಾ ಅದು ನಿಮಗೆ ಪ್ರತಿಫಲವಾಗಿ ಉತ್ತಮವಾದಂಥ ಪ್ರತಿಫಲನೆ ನಿಮಗೆ ಸಿಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ದೇವಿಯಿಂದ ಬರ್ತಿರುವಂಥದ್ದು. ಸೊ ಆದಷ್ಟು ನಿಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ, ನಂಬಿಕೆ ಇಡಿ ದೇವಿ ಮೇಲೆ ಇರ್ಬೋದು, ಆ ಒಂದು ಎನರ್ಜಿ ಮೇಲೆ ನಂಬಿಕೆ ಇಡಿ. ಸುಮ್ಮನೆ ಇಲ್ಲ ಸಲದ ವಿಷಯಗಳನ್ನೆಲ್ಲ ತಲೆಯಲ್ಲಿ ಮನಸ್ಸಲ್ಲಿ ತುಂಬಿಕೊಂಡು ಮನಸ್ಸನ್ನ ತಲೆನೆಲ್ಲ ಅಶುದ್ಧ ಮಾಡ್ಕೊಂಡ್ಲಿಕ್ಕೆ ಹೋಗ್ಬೇಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ರಿಚುವಲ್ಸ್ಗೆ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಜಸ್ಟ್ 4 days ಮಾತ್ರ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.